ನಮಸ್ತೆ. ನನ್ನ ಹೆಸರು ರಚನಾ ಅಂತ. ನಾನು ಪ್ರಾಣವೈದ್ಯ ಟೀಮ್ನ ಅಪ್ರೋಚ್ ಮಾಡಿ ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಬಂತು. 2 ಮಂತ್ಸ್ಗಿಂತ ಮುಂಚೆ ನನ್ನ ಲೈಫು ಈ ಥರ ಖಂಡಿತ ಇರಲಿಲ್ಲ. ತುಂಬ ಮೆಡಿಕೇಶನ್ಸ್ ತಗೋತಾ ಇದ್ದೆ. ನನಗೆ ತುಂಬ ಇಮ್ಯುನಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಆಯಿತು. ಸೊ ಪ್ರತಿದಿನ ಎದ್ದಾಗಲೂ ನನಗೇನೋ ಒಂದು ಹೊಸ ಹೊಸ ಪ್ರಾಬ್ಲಮ್ಸ್ ಬರ್ತಾಯಿತ್ತು. ಇದೆಲ್ಲ ಸ್ಟಾರ್ಟ್ ಆಗಿದ್ದು 2 ಇಯರ್ಸ್ ಮುಂಚೆ. ನಾನು ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಸೆಂಟರ್ನ ಅಪ್ರೋಚ್ ಮಾಡಿ ಅಲ್ಲಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಕೊಟ್ಟಿದ್ದ ಮೆಡಿಸಿನ್ ರಿಯಾಕ್ಷನ್ ಆಗಿ ನನಗೆ ತುಂಬ ಸೈಡ್ ಎಫೆಕ್ಟ್ಸ್ ಆಗಿ ಮೆಡಿಸಿನಿಂದ ನಂದು ವೆಯ್ಟ್ ಗೇನ್ ಆಯಿತು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು, ಮತ್ತು ವ್ಯಾಸ್ಕುಲೈಟಿಸ್ ಆಯಿತು. ಸೊ ಆಲ್ಮೋಸ್ಟ್ 10 ಡೇಸ್ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದು 6 ಮಂತ್ಸ್ ನಾನು ಸ್ಟೆರಾಯ್ಡ್ಸ್ ತೊಗೋತಾ ಇದ್ದೆ. ಅದ್ರ ಜೊತೆಗೆ ಈ ಸ್ಟೆರಾಯ್ಡ್ಸ್ ತೊಗೊಳ್ಳೋದು ಅಲ್ಲದೆ ಬೇರೆ ಬೇರೆ ಮೆಡಿಕೇಶನಿಂದ ಮತ್ತಷ್ಟು ಸೈಡ್ ಎಫೆಕ್ಟ್ಸ್ ಬಂತು. ಅಂದರೆ ನನಗೆ ಥೈರಾಯ್ಡ್ ಇರಲಿಲ್ಲ, ಥೈರಾಯ್ಡ್ ಸ್ಟಾರ್ಟ್ ಆಯಿತು, ಥೈರಾಯ್ಡ್ಗೆ ಮೆಡಿಕೇಶನ್ಸ್ ಬಂತು. ಮತ್ತು ಇಷ್ಟು ಮೆಡಿಸಿನ್ಸ್ ತೊಗೊಂಡು ಟೈಪ್ 2 ಡಯಾಬಿಟಿಸ್ ಡಯಾಗ್ನೈಸ್ ಆಯಿತು, ಮತ್ತು ಅದಕ್ಕೆ ಮೆಡಿಸಿನ್ ಸ್ಟಾರ್ಟ್ ಆಯಿತು. ಸೊ ಈ ಥರ ಪ್ರತಿದಿನ ಎದ್ದಾಗಲೂ ನನಗೆ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾಯಿತ್ತು. ಸೊ ಫೈನಲಿ ಒಂದು ರೇ ಆಫ್ ಹೋಪ್ ಥರ ನನಗೆ ಸಿಕ್ಕಿದ್ದು ಪ್ರಾಣವೈದ್ಯ ಟೀಮ್ ಅವರು. ನನಗೆ ನನ್ನ ಕಸಿನ್ಸ್ ಕಡೆಯಿಂದ ಈ ಹಾಸ್ಪಿಟಲ್ ಬಗ್ಗೆ ಗೊತ್ತಾಯಿತು. ಸೊ ಇಷ್ಟೊಂದೆಲ್ಲ ಟ್ರೈ ಮಾಡಿದ್ದೀವಲ್ಲ, ಸೊ ಇದನ್ನು ಒಂದು ಏನಕ್ಕೆ ಟ್ರೈ ಮಾಡಬಾರ್ದು, ನೋಡೋಣ, ಇಷ್ಟು ಪ್ರಯತ್ನ ಪಟ್ಟಿದ್ವಿ, ಇದನ್ನು ಒಂದು ಪ್ರಯತ್ನ ಪಡೋಣ ಅಂತ ಹೇಳ್ಕೊಂಡು ಬಂದ್ವಿ. ಬಟ್ ಫಸ್ಟ್ ಕನ್ಸಲ್ಟೇಷನಿಂದನೂ ಅವ್ರು ನಮಗೆ ತುಂಬ ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ರು. ಸೊ ನಮ್ದು ಎಲ್ಲ ಪ್ರಾಬ್ಲಮ್ನು ಕೇಳಿಸ್ಕೊಂಡು, ತುಂಬ ಪೇಷನ್ಸಲ್ಲಿ ಕೇಳಿಸ್ಕೊಂಡು, ಯಾವುದನ್ನು ಜಡ್ಜ್ ಮಾಡಿದೆ ಅಥವಾ ಯಾವುದನ್ನು ಓವರ್ ಎಕ್ಸಾಜುರೇಟ್ ಮಾಡಿದೆ ಅಥವಾ ಅಂಡರ್ ಇದೇನೂ ಇಲ್ಲ ಬಿಡಿ ಅಂತ ನೆಗ್ಲೆಕ್ಟು ಮಾಡಿದೆ. ಇದಿದೆ ನಿಮ್ಮ ಕಂಡೀಷನು, ಸೊ ಇದಕ್ಕೆ ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಓಕೆ ಫೈನ್ ಅಂತ ನಾವು ಡಿಲೇ ಮಾಡಲಿಲ್ಲ. ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ವಿರೇಚನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ವಿರೇಚನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನಗೆ ಅಷ್ಟು ಮೆಡಿಸಿನ್ ಎಲ್ಲ ತೊಗೋತಾ ಇದ್ದಿದ್ದರಿಂದ ತುಂಬ ಸುಸ್ತಿರ್ತಾ ಇತ್ತು. ಮನೆಯಲ್ಲಿ ಕೆಲಸ ಮಾಡಿದ್ರೇ ಮನೆ ಕೆಲಸ ಮಾಡೋಕ್ಕೇ ತುಂಬ ಸುಸ್ತಾಗ್ಬಿಡ್ತಾ ಇತ್ತು. ಬಟ್ ಇವಾಗ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಯಿತು. ಥ್ರೂ ಔಟ್ ಟ್ರೀಟ್ಮೆಂಟ್ ನನಗೆ ಏನೂ ತೊಂದರೆ ಆಗಲಿಲ್ಲ. ಸೊ ಡಾಕ್ಟರ್ಸ್ ಆಗಿರ್ಬೋದು, ಅಡ್ಮಿನ್ ಟೀಮ್ ಆಗಿರ್ಬೋದು, ಸೊ ಪ್ರತಿಯೊಬ್ಬರೂ ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ಪ್ರತಿಯೊಂದು ಸ್ಟೆಪ್ನು ಟ್ರ್ಯಾಕ್ ಮಾಡ್ತಾ ಇದ್ರು. ಸೊ ಇನ್ನೂ ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನಾವು ಮನೆಯಿಂದಲೇ ಟ್ರೀಟ್ಮೆಂಟ್ ತೊಗೋಬೋದು. ನೀವೆಲ್ಲೂ 10 ದಿನ ಅಥವಾ 12 ದಿನ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕು ಅಥವಾ ಬೇರೆ ಕಡೆ ಎಲ್ಲೋ ದೂರದ್ದು ರಿಮೋಟ್ ಪ್ಲೇಸ್ಗೆ ಹೋಗಬೇಕು, ಆ ಥರದ್ದು ಏನೂ ಇಲ್ಲ. ನೀವು ನಿಮ್ಮ ಮನೇಲಿ ಇದ್ಕೊಂಡೆ ನಿಮ್ಮ ಸರೌಂಡಿಂಗ್, ನೀವು ಪಿ ಜಿಲಿರ್ತೀರ, ಹಾಸ್ಟೆಲಲ್ಲಿ ಇರ್ತೀರ, ಮನೇಲಿ ಇರ್ತೀರ, ನೀವು ಎಲ್ಲೇ ಇದ್ರೂ ನೀವು ಅಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ಅದು ನನಗೆ ತುಂಬ ಬೆಸ್ಟ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಅನಿಸಿದ್ದು. ಮತ್ತು ಊಟ, ಫುಡ್ ಗೈಡ್ಲೈನ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಟ್ರ್ಯಾಕ್ ಮಾಡಿ ಮಾನಿಟರ್ ಮಾಡ್ತಾನೆ ಇದ್ರು ಟೀಮು. ಸೊ ಹಾಗಾಗಿ ನನಗೇನೋ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಡೇ 1ಇಂದನೇ ನನಗೆ ಡಿಫ್ರೆನ್ಸ್ ಎಲ್ಲ ಸ್ಟಾರ್ಟ್ ಆಗೋಕೆ ಗೊತ್ತಾಯಿತು. ನಂದು ಮೆಟಬಾಲಿಸಮ್ ಇನ್ಕ್ರೀಸ್ ಆಯಿತು, ಫೆಟಿಗ್ ಬರ್ತಾ ಕಮ್ಮಿ ಆಯಿತು. ವಿರೇಚನದಲ್ಲಿ ನಾವು ಏನು ಟ್ರೀಟ್ಮೆಂಟ್ ಅಂದರೆ ಮುಗಿದ್ಮೇಲೆ ಏನು ಒಳ್ಳೇದಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದು ಆ ಥರನೇ ಆಯಿತು. ಇವಾಗ ನಾನು ಆರಾಮಾಗಿ 12K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಂದು ಫುಲ್ ಬಾಡಿ ಪಿಗ್ಮೆಂಟೇಷನ್ ಇತ್ತು, ಡಿಸ್ಕಲರೇಷನ್ ಇತ್ತು ಸ್ಕಿನ್ನಲ್ಲಿ. ಸೊ ಅದೆಲ್ಲ ಹೋಗಿದೆ. ಫೆಟಿಗ್ ಅಂತೂ ಇಲ್ವೇ ಇಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಪ್ರಾಣವೈದ್ಯ ಟೀಮ್. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೆಮ್. ಥ್ಯಾಂಕ್ ಯು ಪ್ರಾಣವೈದ್ಯ.